ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಬನ್ನೂರ್. ವೆಲ್ಕಮ್ ಟು ಟಾಪರ್ ಐಎಎಸ್ ಟಾಕ್ಸ್. ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈಗಾಗಲೇ ನಾವು ಹಲವಾರು ಎಪಿಸೋಡ್ಗಳನ್ನು ಮಾಡಿದ್ವಿ. ಪ್ರತಿಯೊಂದು ಎಪಿಸೋಡ್ ನಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಈ ರೂರಲ್ ಹಾಗೂ ಅರ್ಬನ್ ಏರಿಯಾದಲ್ಲಿ ಐಎಎಸ್ ಮತ್ತು ಕೆಎಎಸ್ ಆಸ್ಪಿರೆಂಟ್ಸ್ ಇರ್ತಾರೆ. ಇನ್ ಜನರಲ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟೊಂದು ಜನ ಪ್ರಿಪರೇಷನ್ ಆಗ್ತಿರ್ತಾರೆ. ಅಂತವ್ರಿಗೆ ಒಂದು ಇನ್ಸ್ಪಿರೇಷನ್ ಸ್ಟೋರಿಯನ್ನು ನಾವು ತಗೊಂಡ್ಬರ್ತಾ ಇದ್ವಿ. ಈ ಮುಖಾಂತರ ಸ್ಟೋರಿಯೊಂದಿಗೆ ನಾವು ನಿಮ್ಮೊಂದಿಗೆ ಬರ್ತಾ ಇದೀವಿ. ಸೊ ಇವತ್ತು ಕೂಡ ನಾವು ನಮ್ಮ ಜೊತೆಗೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಈ ಸ್ಪೆಷಲ್ ಗೆಸ್ಟ್ ನನ್ನ ರೂಮ್ಮೇಟ್ ಕೂಡ ಆಗಿದ್ರು. ಸೊ ಇವ್ರ ಬಗ್ಗೆ ನಾವು ಇವತ್ತು ಎಳಿಯಾಗಿ ನಾವು ಹೇಳ್ತಾ ಹೋಗ್ತೀವಿ. ಅವರಿಂದನೇ ನಾವು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ಟಾಪರ್ ಐಎಎಸ್ ಟಾಕ್ಸ್, ನವೀನ್ ಕುಮಾರ್ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್. ಇವರು ಎಸಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. 2015ನೇ ಬ್ಯಾಚ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸಿಲೆಕ್ಟ್ ಆಗಿದ್ರು. ಆಲ್ಮೋಸ್ಟ್ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅವರೊಂದಿಗೆ ನಾವು ಇವತ್ತು ಸಂದರ್ಶನವನ್ನ ಮಾಡ್ತಾ ಇದೀವಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಯು ನವೀನ್ ಫಾರ್ ದ ಟಾಪರ್ ಐಎಎಸ್ ಟಾಕ್. ಸೊ ನಾವು ಡಿಸ್ಕಸ್ ಮಾಡೋಕಿನ ಮುಂಚೆ ನಾನು ಈಗಾಗಲೇ ಹೇಳಿದೆ, ಸೊ ನಾವು ಅವರು ಒಂದೇ ರೂಮ್ ಅಲ್ಲಿ ಇದ್ವಿ. ಸೊ ಎಷ್ಟೊಂದು ಎಫರ್ಟ್ ಹಾಕಿದ್ರು ಅಂದ್ರೆ ಅವರು ಕೂಡ ಐಎಎಸ್ ಎಕ್ಸಾಮ್ ಇಂಟರ್ವ್ಯೂ ತನ ಎಲ್ಲ ಹೋಗಿದ್ದಾರೆ. ಓಕೆ, 2-3 ಬಾರಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ಅಂತವ್ರನ್ನ ಫಾರ್ ಐಎಎಸ್ ಗೆ ನಾವು ಕರ್ಸ್ಕೊಂಡಿದ್ದೀವಿ. ವಿ ಆರ್ ಆಕ್ಚುಲಿ ಗ್ರೇಟ್ಫುಲ್ ಫಾರ್ ಹಿಸ್ ಪ್ರೆಸೆನ್ಸ್. ಸೊ ಸರ್, ನಿಮ್ ಬಗ್ಗೆ ಒಂದೆರಡು ಮಾಹಿತಿ ನಮ್ಮ ಆಡಿಯನ್ಸ್ ಗೆ ತಿಳಿಸಬಲ್ರ? ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಹೊದಲಿ ವಿಲೇಜ್ ಅಂತಿದೆ. ಅಲ್ಲಿ ಜನ ಹೊಂದಿ ಬೆಳೆದಿದ್ದು ಅಲ್ಲೇ. ಬೇಸಿಕಲಿ ಮೈ ಎಜುಕೇಶನ್ ವಾಸ್ ಇನ್ ದೇವನಹಳ್ಳಿ GDRS ಅಂತ ಸ್ಕೂಲ್ ಇತ್ತು. ಅಲ್ಲಿ ರೆಸಿಡೆನ್ಷಿಯಲ್ 7th ಸ್ಟ್ಯಾಂಡರ್ಡ್ ವರೆಗೂ ಓದಿ, ಆಮೇಲೆ ಶ್ರೀ ಬೈರೇಶ್ವರ ವಿದ್ಯಾನಿಕೇತನ ಅಂತ ಶ್ರೀನಿವಾಸಪುರ ತಾಲೂಕಿನಲ್ಲೇ 10th ವರೆಗೂ ಮುಗಿಸಿ, ನಂತರ ನನ್ನ PUC ಅನ್ನು ಗೌರ್ಮೆಂಟ್ ಕಾಲೇಜ್ ಶ್ರೀನಿವಾಸಪುರದಲ್ಲಿ ಮುಗಿಸಿದ್ದೇನೆ. ಅದಾದ್ಮೇಲೆ ನನ್ನ ಇಂಜಿನಿಯರಿಂಗ್ ಗ್ರಾಜುಯೇಷನ್ ಬಂದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಟೆಲಿಕಮ್ಯುನಿಕೇಶನ್ ಬ್ರಾಂಚ್ ಅಲ್ಲಿ 2008ರಿಂದ 2012 ತನಕ ಮುಗಿಸಿ, ನಾನು 2012 ಆದ್ಮೇಲೆ ನನ್ನ UPSC ಮತ್ತು KPSC ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಾನು ಸೆಲೆಕ್ಟ್ ಆಗಿದ್ದು 2020 ಅಲ್ಲಿ ರಿಸಲ್ಟ್ ಬಂತು ನಮ್ದು. ಅಲ್ಲಿ ಜೂನ್ 2020 ಅಲ್ಲಿ ನಾನು ಡಿಪಾರ್ಟ್ಮೆಂಟ್ ಸೇರಿದೆ. ಅಲ್ಲಿಂದ ಇಲ್ಲಿ ತನಕ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಆಕ್ಚುಲಿ ನಾನು ನವೀನ್ ಅವರು ಇಂಟರ್ವ್ಯೂ ಕೊಟ್ಟಿದ್ವಿ ಸೇರಿ KS ಎಕ್ಸಾಮ್ ನಲ್ಲಿ 2020 ಆಕ್ಚುಲಿ ರಿಸಲ್ಟ್ ಬಂದಿತ್ತು. ನವೀನ್ 2019 ಡಿಸೆಂಬರ್ ಅನ್ಸುತ್ತೆ ರಿಸಲ್ಟ್ ಬಂದಿರೋದು. ಆಲ್ಮೋಸ್ಟ್ ಇನ್ನೇನ್ ಸೆಲೆಕ್ಷನ್ ಆದ್ರೆ ಕೋವಿಡ್ ಡ್ಯೂರೇಷನ್ ಸ್ಟಾರ್ಟ್ ಆಯ್ತು, ಕೋವಿಡ್ ಟೈಮ್ ಸ್ಟಾರ್ಟ್ ಆಯ್ತು. ಇಲ್ಲ, ರಿಸಲ್ಟ್ ಅಲ್ಲಿಂದ ಒಂದು 3 ತಿಂಗಳಾದ್ಮೇಲೆ ಅಪ್ರಾಕ್ಸಿಮೇಟ್ಲಿ 23rd or 24th ಮಾರ್ಚ್ 2020 ಅಲ್ಲಿ ಕೋವಿಡ್ ಲಾಕ್ಡೌನ್ ಅನೌನ್ಸ್ ಆಯ್ತು. ಸೊ ಅಷ್ಟರಲ್ಲಿ ರಿಸಲ್ಟ್ ಬಂದಿತ್ತು. ಸೊ ಹೌ ವಾಸ್ ಯುವರ್ ಜರ್ನಿ ನವೀನ್? ನಮ್ಮ ಆಡಿಯನ್ಸ್ ಹೇಳ್ತೀರಾ ಹೆಂಗಿತ್ತು ನಿಮ್ ಜರ್ನಿ? ಈ UPSC ಅಂತ ಅನ್ನೋಕಿನ್ನ ಸಿವಿಲ್ ಸರ್ವಿಸ್ ಎಕ್ಸಾಮ್ ಜರ್ನಿ ಹೆಂಗಿತ್ತು? ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಇವತ್ತಿಗೆ ನಾನು 5 ವರ್ಷ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಜರ್ನಿ ಮುಗಿಸಿದ್ದೇನೆ. ಇಫ್ ಐ ಲುಕ್ ಬ್ಯಾಕ್ ಅಟ್ ಮೈ ಜರ್ನಿ ಆಸ್ ಲೈಕ್ ಆಸ್ಪಿರೆಂಟ್ ಆಗಿ ಸ್ಟಾರ್ಟ್ ಮಾಡಿದಾಗಿಂದ ಐ ಥಿಂಕ್ ಐ ಕ್ರಾಸ್ಡ್ ಎ ಲಾಟ್ ಆಫ್ ಟ್ರಾನ್ಸಿಷನ್ಸ್. ಯಾಕಂದ್ರೆ ಇಂಜಿನಿಯರಿಂಗ್ 2012 ಅಲ್ಲಿ ಮುಗಿಸಿದಾಗ ಐ ವಾಂಟೆಡ್ ಟು ಬಿಕಮ್ ಎ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂದ್ರೆ, ಬಟ್ ಆಗಿನ ಟೈಮ್ಗೂ ಈಗಿನ ಟೈಮ್ಗೂ ದೇರ್ ಇಸ್ ಎ ಲಾಟ್ ಆಫ್ ಅವೇರ್ನೆಸ್ ಗ್ಯಾಪ್ ಇದೆ. ಅವತ್ತು ನಮಗೆ ಇಷ್ಟು ಇಂಟರ್ನೆಟ್ ಇರಲಿಲ್ಲ, ಇಷ್ಟು ಐಡಿಯಾನು ಇರಲಿಲ್ಲ, ಮತ್ತೆ ಇಷ್ಟು ಅಕ್ಸೆಸಿಬಿಲಿಟಿನೂ ಇರಲಿಲ್ಲ. ಇದರ್ ಇನ್ಸ್ಟಿಟ್ಯೂಟ್ಸ್ ಆಗಿರಲಿ, ಮೆಂಟರ್ಶಿಪ್ ಆಗಿರಲಿ, ಇಲ್ಲ ಮೆಟೀರಿಯಲ್ ಆಗಿರಲಿ, ಏನೂ ಅಷ್ಟು ಅಕ್ಸೆಸ್ ಇರಲಿಲ್ಲ. ಬಟ್ ದೇರ್ ವಾಸ್ ಸಮ್ ಸಾರ್ಟ್ ಆಫ್ ಓಕೆ ನಾನು ಮಾಡಬೇಕು ಅಂತಿತ್ತು. ಯಾಕಂದ್ರೆ ಐ ವಾಸ್ ಇನ್ಸ್ಪೈರ್ಡ್ ಬೈ ಮೈ ಫಾದರ್, ವಾಸ್ ಆಲ್ಸೋ ಎ ಗೌರ್ಮೆಂಟ್ ಎಂಪ್ಲಾಯಿ. ಸೊ ಐ ವಾಂಟೆಡ್ ಟು ಸಮಥಿಂಗ್ ಬಿಗ್ ಅಂಡ್ ದಿಸ್ ವಾಸ್ ಒನ್ ಪ್ಲಾಟ್ಫಾರ್ಮ್. IAS ಅನ್ನೋದು ಒಂದು UPSC ಪ್ರಿಪರೇಷನ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಟು ಮೇಕ್ ಸಮಥಿಂಗ್ ಬಿಗ್ ಇನ್ ಲೈಫ್. ಸೊ 2012 ಇಂಜಿನಿಯರಿಂಗ್ ಆದ್ಮೇಲೆ ಐ ಡಿಸೈಡ್ ಓಕೆ ಐ ಶುಡ್ ಪರ್ಸ್ಯೂ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಆ ಫಸ್ಟ್ 3 years ಫೇಸ್ ವಾಸ್ ಲೈಕ್ ನಾನು ಐ ಥಿಂಕ್ ಇಟ್ ವಾಸ್ ಮೈ ಎಕ್ಸ್ಟೆಂಡೆಡ್ ಗ್ರಾಜುಯೇಷನ್ ಲೈಫ್ ವೇರ್ ಲೈಕ್ ದೇರ್ ವಾಸ್ ನೋ ಅವೇರ್ನೆಸ್, ಮೆಂಟರ್ಶಿಪ್ ಇಲ್ಲ. ಮೇ ಬಿ ಐ ಕುಡಂಟ್ ಟಾಕ್ ಟು ಮೈ ಸೀನಿಯರ್ಸ್. ಇಲ್ಲ, ನಂಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಷ್ಟು ಸಿಕ್ಕಿರ್ಲಿಲ್ಲ. ಇಲ್ಲ, ಐ ಆಲ್ಸೋ ಡಿಂಟ್ ಟ್ರೈ ಐ ಥಿಂಕ್. ಬಟ್ ಆಫ್ಟರ್ 2016 ಐ ಥಿಂಕ್ ಮೈ ಆಕ್ಚುಯಲ್ ಫೇಸ್ ಆಫ್ ಪ್ರಿಪರೇಷನ್ ಸ್ಟಾರ್ಟೆಡ್. ಯಾಕೆಂದ್ರೆ ಅಲ್ಲಿ ನನಗೆ ಐ ಗಾಟ್ ಎ ಗುಡ್ ಗ್ರೂಪ್ ಆಫ್ ಫ್ರೆಂಡ್ಸ್. ಸೊ ವೇರ್ ವರ್ ಮೋರ್ ಫೋಕಸ್ಡ್ ಆನ್ ಹೌ ಟು ಪ್ರಿಪೇರ್, ಮತ್ತೆ ಏನು ಲೈಕ್ ಪ್ರಿಪರೇಷನ್ ಹೇಗೆ ಮಾಡಬೇಕು, ಹಾರ್ಡ್ ವರ್ಕ್ ಹೆಂಗ್ ಮಾಡಬೇಕು ಅನ್ನೋದು ನನಗೆ ಆ ಗ್ರೂಪ್ ಸಿಕ್ಕಿದ್ರಿಂದ ಐ ಥಿಂಕ್ ಮೈ ಲೈಫ್ ಚೇಂಜ್ ಆಫ್ಟರ್ 2016 ಅಲ್ಲಿ ಚೇಂಜ್ ಆಗಿದೆ. ನನ್ನ ಲೈಫ್ ಚೇಂಜ್ ಆಗಿದೆ ಮೇ ಬಿ 2016 ಅಲ್ಲಿ ಇನ್ ಟರ್ಮ್ಸ್ ಆಫ್ ಪ್ರಿಪರೇಷನ್. ಓಕೆ. ಈಗ ನೀವು ಹೇಳಿದ್ರಿ ಈ ಎಕ್ಸಾಮ್ಗೆ ಸ್ವಲ್ಪ ಸೀರಿಯಸ್ನೆಸ್ ಬೇಕು ಅಂತ ಹೇಳಿದ್ರಿ. ಸೊ ಯಾವ ತರ ಸೀರಿಯಸ್ನೆಸ್ ಇರಬೇಕು, ಆಮೇಲೆ ಯಾವಾಗ ಈ ಎಕ್ಸಾಮಿಕ್ ಪ್ರಿಪರೇಷನ್ ನಿಮ್ ಪ್ರಕಾರ ಸ್ಟಾರ್ಟ್ ಮಾಡೋದು ಬೆಟರ್? ಐ ಫೀಲ್ ಸೀರಿಯಸ್ನೆಸ್ ಅನ್ನೋದು ಫಸ್ಟ್ ದ ಸ್ಟೂಡೆಂಟ್ ಶುಡ್ ಬಿ ಶೂರ್ ದಟ್ ಓಕೆ ನಾನು ಇದು ಮಾಡಬೇಕು ಅಂತ ಅನ್ಕೊಳ್ಳೋದು ಬೇರೆ, ಶ್ಯೂರಿಟಿಯಲ್ಲಿ ಇರೋದು ಬೇರೆ. ಓಕೆ ನಾನು ಇದೇ ಮಾಡಬೇಕು ಅಂತ, ಏನೋ ಗ್ರಾಜುಯೇಷನ್ ಮುಗಿತು ಇದು ಮಾಡ್ಬಿಡ್ಬೋದು ಇಲ್ಲ ಮಾಡ್ತೀನಿ ಅಂತ ಬರೋದು, ದೇರ್ ಇಸ್ ಒನ್ ಥಾಟ್. ಓಕೆ, ಬಟ್ ಬಿಹೈಂಡ್ ದಟ್ ಥಾಟ್ ಯು ಶುಡ್ ಬಿ ಶೂರ್ ಓಕೆ ಇದು ಮಾಡ್ಲೇಬೇಕು ನಾನು ಅನ್ನೋದು ಆ ಥಾಟ್ ಇಟ್ಕೊಂಡು ಬರ್ಬೇಕು. ಯಾಕಂದ್ರೆ ಅದನ್ನು ಬಂದಾಗಷ್ಟೇ ಯು ನೋ ವಾಟ್ ಯು ಶುಡ್ ಸ್ಯಾಕ್ರಿಫೈಸ್ ಟು ಡೂ ದೀಸ್ ಥಿಂಗ್ಸ್. ಏನು ಮಾಡಬೇಕು ಅಂತ ಬಂದ್ರೆ ಯು ನಾಟ್ ಸ್ಯಾಕ್ರಿಫೈಸ್ ಎನಿಥಿಂಗ್, ಬಟ್ ಶೂರ್ ಶಾರ್ಟ್ ಆಗಿ ಐ ಶುಡ್ ಅಚೀವ್ ದೀಸ್ ಥಿಂಗ್, ಇದನ್ನ ಎಕ್ಸಾಮ್ ಪಾಸ್ ಮಾಡಲೇಬೇಕು, ಲೈಕ್ ನಾನು ಈ ಪೋಸ್ಟ್ ಹೋಗ್ಲೇಬೇಕು ಅಂದಾಗಷ್ಟೇ ನಿಮ್ಗೆ ಏನ್ ಸ್ಯಾಕ್ರಿಫೈಸ್ ಮಾಡಬೇಕು ಹಿಂದ್ಗಡೆ ಅನ್ನೋದು ನೆನಪಾಗುತ್ತೆ. ಆ ಸೀರಿಯಸ್ನೆಸ್ ಯಾವಾಗ ಬರುತ್ತೆ ಅಂದ್ರೆ ಮೇ ಬಿ ಪ್ರೆಸೆಂಟ್ ಟೈಮ್ ಅಲ್ಲಿ ಯು ಕ್ಯಾನ್ ಸೇ ದಟ್ ದೇರ್ ಆರ್ ಟೂ ಮೆನಿ ಡಿವಿಯೇಷನ್ಸ್. ನಿಮ್ಗೆ ಎಷ್ಟು ಪಾಸಿಟಿವ್ ಅಕ್ಸೆಸಿಬಿಲಿಟಿ ಇದೆಯೋ, ಮೆಟೀರಿಯಲ್ ಇದೆಯಾ, ಕಾಂಪಿಟೇಷನ್ ಎಲ್ಲ ಇದೆ, ಬಟ್ ಡಿವಿಯೇಷನ್ಸ್ ಹಂಗೆ ಇದಾವೆ.
ಆ ಡಿವಿಯೇಷನ್ ಬೈಪಾಸ್ ಮಾಡೋದು ಇವಾಗ ಸೀರಿಯಸ್ನೆಸ್. ಈಗ ಸೀರಿಯಸ್ನೆಸ್ ಅಂತ ಹೇಳಂದ್ರೆ ನಂಗೊಂದು ಪ್ರಶ್ನೆ ಬರ್ತಾ ಇದೆ. ಏನಂದ್ರೆ ನಾವು ನೀವು ಓದುವಾಗ ನಮಗೆ ಮಟೀರಿಯಲ್ ಅಷ್ಟೊಂದು ಸಿಗ್ತಿರ್ಲಿಲ್ಲ. ನಾವೆಲ್ಲ ಡಿಸ್ಕಷನ್ ಮಾಡ್ತಿದ್ವಿ, ಸೆಲ್ಫ್ ನೋಟ್ಸ್ ಮಾಡ್ತಿದ್ವಿ, ಯಾವಾಗ ಗೂಗಲ್ ಮಾಡ್ತಿದ್ವಿ. ಸೊ ಈಗ ಮಟೀರಿಯಲ್ ಜಾಸ್ತಿ ಇದೆ. ನಾನು ಹೆಂಗೆ ಚೂಸ್ ಮಾಡಬೇಕು ಆಸ್ ಆಸ್ಪಿರೆಂಟ್ ಈಗಿನ ವಾಸ್ತವಿಕತೆಯಲ್ಲಿ ನಿಮ್ಮ ಪ್ರಕಾರ? ನನ್ನ ಪ್ರಿಪರೇಷನ್ ಟೈಮ್ ಕಂಪೇರ್ ಮಾಡಿ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ವಾಟ್ ಐ ಕ್ಯಾನ್ ಸೇ ಇಸ್ ಓಕೆ KPSC ನೇ ತಗೊಳ್ಳೋಣ. ನಾವು 2017 ಅಲ್ಲಿ ಮೈನ್ಸ್ ಬರೆದಾಗ ಸ್ಟಿಲ್ ಐ ಕ್ಯಾನ್ ರಿಮೆಂಬರ್ ವಿ ಯೂಸ್ ಟು ಸ್ಟ್ರಗಲ್ ಟು ಫೈಂಡ್ ಮೆಟೀರಿಯಲ್ ಫಾರ್ ಎವ್ರಿ ಟಾಪಿಕ್. ಯಾಕೆಂದ್ರೆ ಕಾಮನ್ ಮೆಟೀರಿಯಲ್ ಇತ್ತು UPSC ಗೂ KPSC ಗೂ. ಸೊ ಎಥಿಕ್ಸ್ ವಾಸ್ ನಾಟ್ ಎನ್ ಇಶ್ಯೂ. ಸೇಮ್ ಸಿಲೆಬಸ್ ಎಥಿಕ್ಸ್ ಇಶ್ಯೂ ಇರಲಿಲ್ಲ, ಪೊಲಿಟಿ ಇಶ್ಯೂ ಇರಲಿಲ್ಲ, ಎಕಾನಮಿ ಇಶ್ಯೂ ಇರಲಿಲ್ಲ. ಅದಾದ್ಮೇಲೆ ಎನ್ವಿರಾನ್ಮೆಂಟ್, ಜಿಯೋಗ್ರಫಿ ಆಲ್ಸೋ ವಾಸ್ ನಾಟ್ ಸೇಮ್. But apart from that, there are n number of topics where there is no correlation between UPSC syllabus and KPSC syllabus. Example ಹೇಳ್ಬೋದು ಅಂದ್ರೆ ಹಿಸ್ಟ್ರಿ. ಹಿಸ್ಟ್ರಿ is very vast in KPSC. ಒಂದು ಶೀಟ್ ಇದೆ ಸಿಲೆಬಸ್, ಅದು ಅಂದ್ರೆ KPSC notification syllabus. Your history syllabus is 1 page. But whereas in UPSC you just have a small paragraph. ಒಂದು ancient civilization ಇರುತ್ತೆ, ಒಂದು light topic ಇರ್ತವೆ, ಒಂದು ಮಿಡಿವಲ್ ಇರುತ್ತೆ, ಮಾಡರ್ನ್ ಇರುತ್ತೆ, ಪೋಸ್ಟ್ ಇಂಡಿಪೆಂಡೆಂಟ್, ವೆರಿ ಸ್ಮಾಲ್ ಟಾಪಿಕ್ಸ್ ಎಲ್ಲ ಮ್ಯಾಕ್ಸಿಮಮ್ ಒಂದು 7 ರಿಂದ 8 ಲೈನ್ ಇರಬಹುದು. ಬಟ್ KPSC I have seen it is 1 page. ಸೊ ಅಷ್ಟು ಓದ್ಬೇಕಂದ್ರೆ ಇನ್ ಮಿನಿಮಮ್ 2 months. ಅಂದ್ರೆ ನೀವು ಗ್ಯಾದರ್ ಮಾಡಿ ಐಡಿಯಾ ತಗೊಂಡು ತಲೆಗೆ ಹಾಕೊಂಡು ವೇರ್ ಯು ಫ್ರೇಮ್ ದ ಆನ್ಸರ್ಸ್, ಡಯಾಗ್ರಾಮ್ಸ್ ಎಲ್ಲೆಲ್ಲಿ ಬೇಕು ಅಲ್ಲಿ ನೆಸಿಟಿ ಮಾಡಕ್ಕೆಲ್ಲ ಯು ನೀಡ್ 2 months. ಬಟ್ ಇವಾಗಿನ ಸಿಚುಯೇಷನ್ ಅಲ್ಲಿ ದಟ್ ಮೆಟೀರಿಯಲ್ ಇಸ್ ಆಲ್ಸೋ ಐ ಥಿಂಕ್ ರೆಡಿಲಿ ಅವೈಲಬಲ್. ಆಲ್ ಯು ನೀಡ್ ಟು ಡೂ ಇಸ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಮೆಟೀರಿಯಲ್ ಇಸ್. ನಿಮಗೆ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಇದೆಯಾ ಮೆಟೀರಿಯಲ್ ಒಂದು, ಯಾಕಂದ್ರೆ ಅದು ಅರ್ಥ ಆಗಿಲ್ಲ ಅಂದ್ರೆ ಮೆಟೀರಿಯಲ್ ನೀವು ಯಾವುದೇ ಮೆಟೀರಿಯಲ್ ತಗೊಂಡ್ರೆ ಯೂಸ್ ಇಲ್ಲ. ಸೊ ದ ಮೆಟೀರಿಯಲ್ ಶುಡ್ ಬಿ ಸಚ್ ದಟ್ ಇಟ್ ಸಿಂಕ್ಸ್ ವಿತ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಲ್ಯಾಂಗ್ವೇಜ್. ಯಾಕಂದ್ರೆ ನೀವು ಅದನ್ನು ಓದಿ ಮತ್ತೆ ಬರಿಬೇಕಾಗುತ್ತದೆ. ಅದ್ ಮಾಡ್ಬೇಕು ಅಂದ್ರೆ ಓನ್ಲಿ ಯು ಕ್ಯಾನ್ ಡೂ ದಟ್ ಓನ್ಲಿ ವೆನ್ ಯು ಫೀಲ್ ದಟ್ ಓಕೆ ನಾನು ಇದನ್ನ ಓದಿದ್ಮೇಲೆ ಇದನ್ನ ರಿಪ್ರೊಡ್ಯೂಸ್ ಮಾಡ್ತೀನಿ ಆನ್ಸರ್ ಎಲ್ಲ ಅಂದಾಗ ಅಷ್ಟೇ ನಿಮ್ಮ ಮೆಟೀರಿಯಲ್ ಮೇಲೆ ಕಾನ್ಫಿಡೆನ್ಸ್ ಬರೋದು. ಸೊ ಆ ಬೇಸಿಸ್ ಮೇಲೆ ಮೆಟೀರಿಯಲ್ ಸೆಲೆಕ್ಟ್ ಮಾಡಬೇಕು. ನವೀನ್, ಇನ್ನೊಂದು ನನಗೆ ಮಟೀರಿಯಲ್ ಎಲ್ಲ ಸಿಕ್ಕಿದೆ, ನೀವೊಂದು ಮಾತು ಹೇಳಿದ್ರೆ ಡಿಸ್ಕಷನ್ ಮಾಡುವಾಗ ನಮ್ದು ಗ್ರೂಪ್ ಇತ್ತು ಮತ್ತೆ ಮೆಂಟರ್ಶಿಪ್ ಸಿಗ್ಲಿಲ್ಲ ಅಂತ. ನಿಮ್ಮ ಪ್ರಕಾರ ಈ ಗ್ರೂಪ್ ಹೆಂಗಿರ್ಬೇಕು, ಮೆಂಟರ್ಶಿಪ್ ಅಂದ್ರೆ ಹೆಂಗಿರ್ಬೇಕು? ಐ ಥಿಂಕ್ ಗ್ರೂಪ್ ಮ್ಯಾಟರ್ಸ್ ಎ ಲಾಟ್. ಇವಾಗ ನಾನೇ ಹೇಳ್ಬೋದು 2016 ಅಲ್ಲಿ ಐ ಗಾಟ್ ವೆರಿ ಗುಡ್ ಗ್ರೂಪ್ ಆಫ್ ಲೈಕ್ ಪ್ರಿಪರೇಷನ್ ಗೈಸ್. ದೆನ್ ಐ ವಾಸ್ ಲಕ್ಕಿ ಎನಫ್ ದೇ ಹ್ಯಾವ್ ಬಿಕಮ್ ಮೈ ಗುಡ್ ಅಂಡ್ ಬೆಸ್ಟ್ ಫ್ರೆಂಡ್ಸ್. ಸೊ ಆ ಗ್ಯಾಂಗ್ ಅಲ್ಲಿ ಇಫ್ ಅಟ್ ಆಲ್ ಐ ಕ್ಯಾನ್ ಜಸ್ಟ್ ರಿಮೆಂಬರ್ everyone has been selected in some or the other group. 3-4 people have been selected in UPSC and 2-3 in KPSC and in RF only ಕೆಲಸ ಮಾಡ್ತಾ ಇದ್ದಾರೆ. So I think in that terms I was lucky and also I was lucky in terms of ಅವ್ರು ನನಗೆ ಸಿಗೋದಕ್ಕೆ. ಯಾಕಂದ್ರೆ ಅದರಲ್ಲಿ ಸಿಕ್ಕಿದ ಮೇಲೆ I understood what seriousness in exam is. Because I studied in SIT, I had my friend who has studied in RV. So he used to study like from morning 6:30 to 11:30. ನಾನು ಆ ಥರ ಯಾವತ್ತೂ ಓದೇ ಇಲ್ಲ. And it is not reading one day, it is the consistency of reading this and following that schedule every day. Right. So idhu nanage arivagake I think it took me some time. Okay, this is the level of seriousness I want. So nanige arivagittu. So as aspirant ನೀವ್ ಏನ್ ಮಾಡ್ಬೇಕು, you should understand what ನಿಮ್ಮ seriousness ಎಲ್ಲಿಂದ ಬರುತ್ತೆ ಅಂತ. So ಈ group they one at the initial stage they I think I learned few things where okay ಅವರಿಂದ ನಾನು ತಗೊಂಡೆ, this was lacking in me, ಅವರಿಂದ ನಾನು ತಗೋಬೇಕು, like consistency irrespective of anything you should focus on reading. ಹಾಗೆ you should have that balance in preparation. Okay, I think every Sunday second half for us it is used to be a non study day. Revision day anta enjoyment. Second half I think it was more of a relaxing day. 6.5 days we used to study. That half day was maybe like I felt it was a relaxing day. So ಆ balance na I understood it was my necessity. ಅದೇ ತರ ನೀವು ಆಸ್ ಎ ಆಸ್ಪಿರೆಂಟ್ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟ್ರೆಂತ್, ವೀಕ್ನೆಸ್, ಟ್ರೈ ಟು ಓವರ್ಕಮ್ ದಟ್ ವೀಕ್ನೆಸ್. ಸೊ ನಿಮ್ ವೀಕ್ನೆಸ್ ಏನಾದ್ರೂ ಆಗಿರ್ಬೋದು, ಆಸ್ ಎ ಆಸ್ಪಿರೆಂಟ್ ನಿಮಗೆ ಮಾತ್ರ ಗೊತ್ತಿರುತ್ತೆ, ಜನರಲ್ ಆಗಿ ಇರುತ್ತವೆ, ಬಟ್ ಆಸ್ ಎ ಆಸ್ಪಿರೆಂಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ವೀಕ್ನೆಸ್ ಇಸ್. ಆಮೇಲೆ ಹೌ ದ ಮೆಂಟರ್ಶಿಪ್ ರೋಲ್ ಪ್ಲೇಸ್ ಇನ್ ದಿಸ್ ಎಕ್ಸಾಮಿನೇಷನ್? ಯಾಕಂದ್ರೆ ಈಗ ನಾವು ಕೂಡ ನೀವು ಆಸ್ ಅ ಮೆಂಟರ್ ನಮ್ಗೆ ಎಷ್ಟೊಂದು ಹುಡುಗರಿಗೆ ಹೆಲ್ಪ್ ಮಾಡಿದ್ರಿ ಆಸ್ ಅ ಗೈಡೆನ್ಸ್. ಇವನ್ ಐ ಆಲ್ಸೋ ವರ್ಕ್ ಆಸ್ ಅ ಮೆಂಟರ್. ಆದ್ರೆ ನಮ್ ಹುಡುಗರು ಗೊತ್ತೇ ಇಲ್ಲ ಈ ಮೆಂಟರ್ ಅಂದ್ರೆ ಏನು, ಏನಿದು ಆಕ್ಚುಲಿ ಎಸೆನ್ಸ್, ಎಷ್ಟರ ಮಟ್ಟಿಗೆ ನಾವು ಇದ್ರ ಮೇಲೆ ರಿಲೈ ಹಾಕೋದು, ನಿಮ್ಮ ಒಪಿನಿಯನ್? ಮೆಂಟರ್ಶಿಪ್ ಐ ಥಿಂಕ್ ಡಿಪೆಂಡ್ಸ್ ಅಪಾನ್ ದ ಆಸ್ಪಿರೆಂಟ್ ಆಗಿ. ಈಸಿ ಲೈಫಲ್ಲಿ ಎಲ್ಲರಿಗೂ ಗೈಡ್ ಮಾಡೋರು ಒಬ್ರು ಇರಲೇಬೇಕು. ಇಫ್ ಅಟ್ ಆಲ್ ಯು ಆರ್ ಕೇಪಬಲ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದಟ್ ಓಕೆ ಐ ಹ್ಯಾವ್ ಮೇಡ್ ಎ ಮಿಸ್ಟೇಕ್ ಅಂಡ್ ಐ ನೋ ವಾಟ್ ದಟ್ ಮಿಸ್ಟೇಕ್ ಇಸ್ ಅಂಡ್ ಐ ಕ್ಯಾನ್ ಓವರ್ಕಮ್ ದಟ್ ಇನ್ ಎ ಪಾಸಿಟಿವ್ ವೇ, ಐ ಥಿಂಕ್ ಇಟ್ ಇಸ್ ಗುಡ್. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಈ ಸಿಚುಯೇಷನ್ ಬರೋದಿಲ್ಲ. ಯಾಕೆಂದ್ರೆ ಸಿಲೆಬಸ್ ಇಸ್ ಸೋ ಹ್ಯೂಜ್, ಮೆಟೀರಿಯಲ್ಸ್ ಆರ್ ಸೋ ಮೆನಿ. ಸೊ ನೀವು ಏನೇ ಕೋಚಿಂಗ್ ತಗೊಂಡ್ರು, ಲೈಕ್ ಹಿಂಗೆ ಏನೇ ಪ್ರಿಪರೇಷನ್ ಮಾಡ್ತಾ ಇದ್ರು, ಇಫ್ ಯು ಡೋಂಟ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಮೆಂಟರ್ಶಿಪ್ either in terms of a senior or a faculty or an institute or a group of friends,
ದೆನ್ ಯು ವಿಲ್ ಸ್ಟ್ರಗಲ್ ಬಿಕಾಸ್ ಪ್ಲಸ್ ಮೈನಸ್ ಗೊತ್ತಾಗಬೇಕಲ್ಲ, ನೀವೇನ್ ತಪ್ಪು ಮಾಡ್ತಾ ಇದ್ದೀರಾ, ಇಲ್ಲ ನೀವೇನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಅವ್ರೇನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ, ಅವ್ರೇನ್ ತಪ್ಪು ಮಾಡ್ತಾ ಇದ್ದಾರೆ, ಅದು ಗೊತ್ತಾದಾಗಷ್ಟೇ ಯು ವಿಲ್ ಬಿ ಏಬಲ್ ಟು ಫೈನ್ ಟು ಯುವರ್ ಪ್ರಿಪರೇಷನ್. ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಮೆಂಟರ್ಶಿಪ್. ಸೊ ನಾ ಹೇಳ್ದಂಗೆ ನಿಮ್ ಸೀನಿಯರ್, ಇಫ್ ಅಟ್ ಆಲ್ ಯುವರ್ ಇಮಿಡಿಯೇಟ್ ಸೀನಿಯರ್ ಎನಫ್ ಅಂಡ್ ಹೂ ಹ್ಯಾಸ್ ಸಫಿಷಿಯಂಟ್ ಟೈಮ್, ಹೂ ಹ್ಯಾಸ್ ಕ್ಲಿಯರ್ಡ್ ದ ಎಕ್ಸಾಮ್, ಅವ್ರು ಮೆಂಟರ್ಶಿಪ್ ಕೊಡ್ತಾರೆ ಅಂದ್ರೆ ಇಟ್ ಈಸ್ ಒನ್ ಸಾರ್ಟ್ ಆಫ್ ಮೆಂಟರ್ಶಿಪ್. ಇಟ್ ಈಸ್ ಅಡ್ವಾಂಟೇಜ್, ಯಾಕಂದ್ರೆ ಅವ್ರೊಂದು ಪ್ಲಸ್ ಮೈನಸ್ ಅವಾಗ ತಾನೇ ಸೆಲೆಕ್ಟ್ ಆಗಿರ್ತಾರೆ, ಗೊತ್ತಿರುತ್ತೆ. ದೆನ್ ಆಸ್ ಅ ಫ್ರೆಂಡ್ಸ್ ಅಲ್ಲಿ ಇಫ್ ಯು ವೆರಿ ಗುಡ್ ಸರ್ಕಲ್ ಹೂ ಆರ್ ಫೋಕಸ್ಡ್ ಆನ್ ಪ್ರಿಪರೇಷನ್, ದೆನ್ ದಿನ ಪೂರ್ತಿ ಯಾರು ಓದಕ್ಕಾಗಲ್ಲ. ನೀವು 7 ಗಂಟೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರು, 7:30 ಮಾಡಿದ್ರು, ಯು ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಟೈಮ್, ದೆನ್ ದೇರ್ ವಿಲ್ ಬಿ ಟೀ ಟೈಮ್, ಆಫ್ಟರ್ ಲಂಚ್ ಟೈಮ್ ಇರುತ್ತೆ, ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಟೈಮ್ ಇರುತ್ತೆ, ಡಿನ್ನರ್ ಟೈಮ್ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ಇಫ್ ಅಟ್ ಆಲ್ ಯು ಆರ್ ನಾಟ್ ಇನ್ ಯುವರ್ ಓನ್ ಹೋಮ್ ವೇರ್ ಯು ಆರ್ ಪ್ರಿಪೇರಿಂಗ್ ಬೈ ಸೆಲ್ಫ್ ಅಂಡ್ ಯು ಆರ್ ಸ್ಟೇಯಿಂಗ್ ಇನ್ PG ಆರ್ ರೂಮ್ ಅಂಡ್ ಸ್ಟಡಿಂಗ್ ಇನ್ ಲೈಬ್ರರಿ, ಅಲ್ಲಿ ನಿಮ್ಗೆ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಅಲ್ಲಿ ಡಿಸ್ಕಷನ್ ಮಾಡೇ ಮಾಡ್ತೀರಾ. ಆ ಡಿಸ್ಕಷನ್ ಮಾಡೋದ್ರಲ್ಲಿ ಯು ವಿಲ್ ಗೆಟ್ ಸಮ್ ಔಟ್ಪುಟ್ ಫ್ರಮ್ ದಟ್ ಡಿಸ್ಕಷನ್. ಇಟ್ಸ್ ನಾಟ್ ಆಲ್ವೇಸ್ ನಾಲೆಜ್, ಇಟ್ಸ್ ಅಬೌಟ್ ಅವೇರ್ನೆಸ್. ಓಕೆ, ಇಟ್ಸ್ ಜನರಲ್ ಆಗಿ ನಾನೇ ನನ್ನ ಫ್ರೆಂಡ್ಸ್ ಇರ್ಬೇಕಾದ್ರೆ ಕೇಳ್ತಾ ಇದ್ದೆ, ಕ್ಯೂರಿಯಾಸಿಟಿ ಯಾವುದೋ ಒಂದು ಲೈಕ್ ಓದ್ಬೇಕಾದ್ರೆ ಡೌಟ್ ಇರುತ್ತೆ, ಐ ಜಸ್ಟ್ ಆಸ್ಕಿಂಗ್ ಹಿಂಗಿದೆ ಸಿನಾರಿಯೋ ಲೈಕ್ ಹೆಂಗೆ ಅಂತ. ಇಟ್ಸ್ ನಾಟ್ ಪ್ರಿಪರೇಷನ್, ಇಟ್ ಇಸ್ ಅ ಡಿಸ್ಕಷನ್. ದೇ ವಿಲ್ ಗಿವ್ ಸಮ್ ಪರ್ಸ್ಪೆಕ್ಟಿವ್ ಆರ್ ಸಮ್ ಆನ್ಸರ್. ಐ ಥಿಂಕ್ ಅದು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡುತ್ತೆ. ಒಂದು ಸೆಕೆಂಡ್, ಐ ಥಿಂಕ್ ಇಟ್ ವಿಲ್ ಗಿವ್ ಅನ್ ಅವೇರ್ನೆಸ್. ಓಕೆ, ದೇ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ ಫ್ರಮ್ ದಿಸ್ ಆಂಗಲ್, ಬಟ್ ನಾನು ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಸೊ ಎವ್ರಿ ಟೈಮ್ ವೆನ್ ಯು ಟ್ರೈ ಟು ಲೈಕ್ ನಾಟ್ ಅಂಡರ್ಸ್ಟ್ಯಾಂಡ್ ಎ ಟಾಪಿಕ್, ನೀವು ಬೇರೆ ಆಂಗಲ್ ಇಂದ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಯುವರ್ ಓನ್ ಇಂಟೆಲಿಜೆನ್ಸ್ ಇನ್ಕ್ರೀಸಸ್, ಮತ್ತೆ ಹಂಗೆ ಪ್ರಿಪರೇಷನ್ ಚೆನ್ನಾಗುತ್ತೆ. ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ನಾವು ಎಷ್ಟೊಂದ್ ಸರಿ ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ ಜಸ್ಟ್ ಆಡಿಯನ್ಸ್ಗೆ ಒಂದು ಮಾಹಿತಿ, ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಲ್ಲಿ ಹಲವಾರು ರೀತಿಯ ಎಕ್ಸಾಮ್ಸ್ ಗಳನ್ನ ಮಾಡ್ತಾರೆ. ಆಸ್ ಆಫ್ ನಾವು ನಿಮ್ಗೆ ಗೊತ್ತಿರಲಿ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ UPSC ಒಂದು ಸಂಸ್ಥೆ ಇದೆ, ಅದು ಇಂಡಿಯಾ ಲೆವೆಲ್ ಅಲ್ಲಿ ಎಕ್ಸಾಮ್ ಮಾಡ್ತಾರೆ. ಕರ್ನಾಟಕ ಲೆವೆಲ್ KAS ಎಕ್ಸಾಮ್ ನ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ರಿಲೇಟೆಡ್ KPSC ಅವರು ಮಾಡ್ತಾರೆ. ಸೊ ಇದು ಟಾಪ್ ಮೋಸ್ಟ್ ಲೆವೆಲ್ ಪೋಸ್ಟ್ ಇವು 2 ಸಂಸ್ಥೆಗಳು ಮಾಡ್ತಾರೆ. ನಮ್ಮ ನವೀನ್ ಅವರು ಕೂಡ KAS ಆಫೀಸರ್ ಆದವರು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಈಗ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ AC ಕಮರ್ಷಿಯಲ್ ಟ್ಯಾಕ್ಸ್, ಆಲ್ಮೋಸ್ಟ್ 5 ವರ್ಷ ಸರ್ವಿಸ್ ಆಗಿದೆ. ನವೀನ್, ಈಗ ಒಂದು ಕ್ವಶನ್ ಏನಂದ್ರೆ, ಈ ನೀವು UPSC ಮೇನ್ಸ್ ಬರ್ದಿದ್ರಿ, KAS ಕೂಡ ಆಫೀಸರ್ ಆಗಿದ್ರಿ. ಈಗ ಆಸ್ ಆಫ್ ನಾವು UPSC ನಲ್ಲಿ ಆಪ್ಷನಲ್ ಅಂತ ಇದೆ, ನಮಗೆ KAS ನಲ್ಲಿ ಆಪ್ಷನಲ್ ಅಂತ ಇಲ್ಲ, ರೈಟ್? ಈಗ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ UPSC ಗೆ ಮತ್ತೆ KAS ಗೆ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇದ್ದೀನಿ. ಈಗ ಆಸ್ ಅ ಆಸ್ಪಿರೆಂಟ್ ನಾನು ಹೆಂಗ್ ಪ್ರಿಪರೇಷನ್ ಮಾಡಬೇಕು, ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಿರಬೇಕು ನಿಮ್ ಪ್ರಕಾರ? UPSC ಮತ್ತೆ KPSC ಎರಡು ಮಾಡ್ಬೇಕಾದ್ರೆ ದೇರ್ ವಿಲ್ ಬಿ ಬೋತ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಇನ್ ದ ಸೆನ್ಸ್, UPSC ಪ್ರತಿ ವರ್ಷ ಎಕ್ಸಾಮ್ ಇರೋದ್ರಿಂದ ಯುವರ್ ಪ್ರಿಪರೇಷನ್ ಇಸ್ ಕಂಟಿನ್ಯೂಸ್ ಇನ್ ನೇಚರ್. ಸೊ ಪ್ರಿಲಿಮ್ಸ್ ಗೆ ಪ್ರಿಪೇರ್ ಆಗ್ತೀರಾ, ಮೇನ್ಸ್ ಗೆ ಪ್ರಿಪೇರ್ ಆಗ್ತೀರಾ. ಇಫ್ ಮೇನ್ಸ್ ಕ್ಲಿಯರ್ಸ್ ದೆನ್ ನೀವು ಇಂಟರ್ವ್ಯೂ ಆದ್ಮೇಲೆ ಸೆಲೆಕ್ಟ್ ಆದ್ರೆ ಇಟ್ಸ್ ಗುಡ್. ಇಫ್ ಅಟ್ ಆಲ್ ಇಟ್ ಡಸಂಟ್ ಹ್ಯಾಪನ್, ಯು ಅಗೇನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫಾರ್ ಪ್ರಿಲಿಮ್ಸ್. ನೆಕ್ಸ್ಟ್ ಇಯರ್ ಪ್ರತಿ ವರ್ಷ ಇಟ್ ಇಸ್ ಎವ್ರಿ ಸೈಕಲ್ ಇಸ್ ಕಂಟಿನ್ಯೂಸ್ ಇನ್ ನೇಚರ್. ಬಟ್ KPSC ಅಷ್ಟು ಫ್ರೀಕ್ವೆಂಟ್ ಆಗಿ ಎಕ್ಸಾಮ್ ಆಗ್ತಾ ಇಲ್ಲ, ಸೊ ಇಟ್ ಇಸ್ ಅ ಡಿಸ್ಅಡ್ವಾಂಟೇಜ್. ಅಟ್ ದ ಸೇಮ್ ಟೈಮ್, when the notification comes and you start preparing, you try to match the dates with the UPSC. Suppose prelims date UPSC prelims date ಆದ ತಕ್ಷಣ ನಿಮ್ದು ಒಂದು ತಿಂಗಳಲ್ಲಿ KPSC prelims ಇದ್ರೆ ಇಟ್ ಇಸ್ ಗುಡ್, ಯು ಕ್ಯಾನ್ ಅಟೆಂಪ್ಟ್ ಬೋತ್ ಬಿಕಾಸ್ ಮೇನ್ಸ್ ಆಗ್ಬಿಡುತ್ತೆ UPSC. ಅದಾದ್ಮೇಲೆ ಒಂದು 2-3 ಮಂತ್ಸ್ ನಂಗೆ ಗೊತ್ತಿರೋ ಗ್ಯಾಪ್ ಸಿಗುತ್ತೆ KPSC ಬರೋಕ್ಕೆ. ಸೊ ಯುವರ್ ಪ್ರಿಪರೇಷನ್ ವಿಲ್ ಬಿ ಕಂಟಿನ್ಯೂಸ್. ಸೊ ಇಲ್ಲೂ ಪ್ರಿಲಿಮ್ಸ್ ಪ್ರಿಪೇರ್ ಆಗ್ತೀರಾ, ಅಲ್ಲೂ ಮೇನ್ಸ್ ಪ್ರಿಪೇರ್ ಆಗ್ತೀರಾ, ಮತ್ತೆ ಎಕ್ಸ್ಟ್ರಾ 1.5 ಮಂತ್ 2 ಮಂತ್ಸ್ ಇರುತ್ತೆ KPSC ಮೇನ್ಸ್ ಪ್ರಿಪೇರ್ ಆಗಕ್ಕೆ. ಸೊ ಕಂಟಿನ್ಯೂಟಿ ಇರುತ್ತೆ. ಬಟ್ ಇಫ್ UPSC ಮೇನ್ಸ್ ಟೈಮ್ ಅಲ್ಲಿ KPSC ಪ್ರಿಲಿಮ್ಸ್ ಬಂತು ಅನ್ಕೊಳ್ಳಿ, then you should decide. Okay, ಯಾವುದು ಪ್ರಯಾರಿಟಿ ಯಾವುದು ಅಂತ ನೀವು ಡಿಸೈಡ್ ಮಾಡಬೇಕು. ಸೊ ಅದು ನೀವು ಯಾವ ಎಕ್ಸಾಮ್ಗೆ ಫೋಕಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಜಾಸ್ತಿ ಮ್ಯಾಟರ್ ಆಗುತ್ತೆ. ಸೊ ಒಂದು ಕುತೂಹಲ ನನಗೆ, ನೀವು UPSC ಮೇನ್ಸ್ ಬರ್ದ್ರಿ, ಇಂಟರ್ವ್ಯೂ ಕೊಟ್ಟಿದ್ರಿ, ಇಲ್ಲೂ ಸೆಲೆಕ್ಷನ್ ಆದ್ರಿ, ವಾಸ್ ದೇರ್ ಎನಿ ಪ್ಲಾನ್ ಬಿ? ನಾನು ಆಕ್ಚುಲಿ ಮಾಡಿದ್ದೆ, ಜಸ್ಟ್ ಈಗೇನೋ ಒಂದು ಕೇಳಬೇಕು ಅನಿಸ್ತಾ ಇದೆ ನಮ್ಮ ಆಡಿಯನ್ಸ್ ಮುಂದೆ. ಏನಾದ್ರೂ ಪ್ಲಾನ್ ಬಿ ಅಂತ ಅನ್ಕೊಂಡಿದ್ರ? ಆಯ್ತು KAS ಇಂಟರ್ವ್ಯೂ ಕೊಟ್ಟಿದ್ರಿ, ಆಗ್ಲಿಲ್ಲ ಅಂದ್ರೆ ಅಲ್ಲ, ಎನಿ ಥಾಟ್ಸ್? ಆಲ್ ಪ್ರಾಕ್ಟಿಕಾಲಿಟಿ ಹೇಳ್ಬೇಕು ಅಂದ್ರೆ there was no plan B. But at the same time, if I think now, okay, if I would have not clear, what would I have done? I think I have no answer for that. Okay. Because ನಾನು ಯಾವತ್ತೂ ಆಂಗಲ್ ಅಲ್ಲಿ ಯೋಚನೆ ಮಾಡಿರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಇಲ್ಲ ಅಟೆಂಪ್ಟ್ಸ್ ಇತ್ತು ನಿಮ್ದು UPSC. I completed all my attempts. ಅಂದ್ರೆ KAS ಆದಾಗ ಮುಗಿದಿತ್ತು? KAS ಆದ್ಮೇಲೆ ಮತ್ತೆ ಅಟೆಂಪ್ಟ್ ಆಗಿಲ್ಲ. ಬಿಕಾಸ್ ಐ ರಿಮೆಂಬರ್, ನೀವು ಒಂದು ಆಡಿಯನ್ಸ್ ಹೇಳಬೇಕಿತ್ತು ಏನಂದ್ರೆ, ನವೀನು ಆಫೀಸ್ ಹೋಗ್ತಾ ಇದ್ರು, ಆಲ್ಮೋಸ್ಟ್ ಪ್ರೊಫೆಷನರಿ ಪೀರಿಯಡ್ ನಲ್ಲಿ ಇದ್ರು, ಮುಗಿಲಿಕ್ಕೆ ಬಂತಾ ಇತ್ತು, ಕೋವಿಡ್ ಆದ್ಮೇಲೆ ಇದು. ಇನ್ನ ಬೆಳಿಗ್ಗೆ 9 ಗಂಟೆಗೆ ಹೋಗೋರು ಆಫೀಸ್ಗೆ, 5:30, 6:30, 7 ಗಂಟೆಗೆ ಬರೋರು, ಬಂದು ಸುಸ್ತಾಗಿ ಮಲ್ಗೋರು. ಅವರು ಆಕ್ಚುಲಿ ಓದ್ತಾ ಇದ್ದು UPSC ಮೇನ್ಸ್ ಬರೆಯುವಾಗ ಐ ಥಿಂಕ್ ಒಂದು 3 ರಿಂದ 4 ಅವರ್, ಅದು ಡೌಟ್ ಅಲ್ವಾ? ಐ ಥಿಂಕ್ 2 ರಿಂದ 3 ಅವರ್ ಅಷ್ಟೇ. 2 ಅಟೆಂಪ್ಟ್ ಆಗಿಲ್ಲ. ಲೈಕ್ ಇದು ನಾನು ಸೆಲೆಕ್ಟ್ ಆಗಿದ್ದು 2015 ಬ್ಯಾಚ್ ಏನಾಯ್ತು, 16 ಅಲ್ಲಿ ಮೇನ್ಸ್ ಕೊಟ್ಟು 17 ಅಲ್ಲಿ ಇಂಟರ್ವ್ಯೂ ಕೊಟ್ಟೆ. 17 ಅಲ್ಲಿ ಇಂಟರ್ವ್ಯೂ ಕೊಟ್ಟೆ, ಸೊ ಐ ಡಿಂಟ್ ಕ್ಲಿಯರ್, ಫೈನಲ್ ಲಿಸ್ಟ್ ಅಲ್ಲಿ ಬರಲಿಲ್ಲ. ಸೊ ನೆಕ್ಸ್ಟ್ ಪ್ರಿಲಿಮ್ಸ್ ಕೊಟ್ಟೆ, ಇಮಿಡಿಯೇಟ್ಲಿ ದೇರ್ ವಾಸ್ ಐ ಥಿಂಕ್ 10 to 15 days ಗ್ಯಾಪ್ ಬಿಟ್ವೀನ್ ನನ್ನ ಫೈನಲ್ ರಿಸಲ್ಟ್ UPSC ರಿಸಲ್ಟ್ ಬಂದಿದ್ದಕ್ಕೂ UPSC ನೆಕ್ಸ್ಟ್ ಪ್ರಿಲಿಮ್ಸ್ ದೇರ್ ವಾಸ್ 10 to 15 days ಗ್ಯಾಪ್. ಸೊ ಸಿನ್ಸ್ ಇಟ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್ ವೇರ್ ಐ ವೆಂಟ್ ಟು ಇಂಟರ್ವ್ಯೂ, ಲೈಕ್ ಸ್ವಲ್ಪ ಲೋಡ್ ಆನ್ ಆಯ್ತು ಅನ್ಸುತ್ತೆ. ಸೊ ಐ ಲಾಸ್ಟ್ ಮೈ ಪ್ರಿಲಿಮ್ಸ್ ಬೈ 1.5 marks ಇನ್ ದಟ್ ಟೈಮ್.
ಸೊ ಮೇ ಬಿ ಗುಡ್ ಆರ್ ಬ್ಯಾಡ್ ಅಟ್ ದ ಸೇಮ್ ಟೈಮ್ ದಿಸ್ ಪ್ರಿಲಿಮ್ಸ್ ಕೇಮ್. ಸೊ ನಾವು ಐ ವಾಸ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಕೆಪಿಎಸ್ಸಿ ಪ್ರಿಲಿಮ್ಸ್ ಅಂಡ್ ಆ ವರ್ಷ ಕೆಪಿಎಸ್ಸಿ ಮೈನ್ಸ್ ಡಿಸೆಂಬರ್ ಅಲ್ಲಿ ಆಯ್ತು. ಸೊ ಐ ವಾಸ್ ಕಂಪ್ಲೀಟ್ಲಿ ಫೋಕಸ್ಡ್. ಸೊ ನನಗೆ ಡಿವಿಯೇಷನ್ ಅನ್ನೋದಿರಲಿಲ್ಲ ಬಿಕಾಸ್ ಐ ಹ್ಯಾಡ್ ಟೈಮ್ ಸಫಿಷಿಯಂಟ್ ಟೈಮ್ ಫಾರ್ ನೆಕ್ಸ್ಟ್ ಮೈ ಪ್ರಿಲಿಮ್ಸ್ ಟು ಬಿ ಪ್ರಿಪೇರ್ಡ್. ಯಾಕಂದ್ರೆ ಯೂಶಲಿ ಮೇ ಇಲ್ಲ ಜೂನ್ ಅಲ್ಲಿ ಆಗುತ್ತೆ ಕೆಪಿಎಸ್ಸಿ ಪ್ರಿಲಿಮ್ಸ್. ಸೊ ನನಗೆ ಒಂದು ವರ್ಷದಲ್ಲಿ ಲೈಕ್ ಪ್ರಿಲಿಮ್ಸ್ ಇದಾಯ್ತು, ಕೆಪಿಎಸ್ಸಿ ಮತ್ತೆ ಮೇನ್ಸ್ ಬರೆದ್ಬಿಟ್ಟೆ. ಸೊ ಐ ಥಿಂಕ್ ನನಗೆ ಎಲ್ಲೂ ಕಾನ್ಫ್ಲಿಕ್ಟ್ ಅನ್ನೋ ಸಿಚುಯೇಷನ್ ಬರಲಿಲ್ಲ. ಇಟ್ಸ್ ಗುಡ್ ಆರ್ ಬ್ಯಾಡ್ ಐ ಡೋಂಟ್ ನೋ. ಐ ಥಿಂಕ್ ಐ ಆಮ್ ಲಕ್ಕಿ ಇನ್ ದಟ್ ವೇ.